ಹಾಯ್ ಹಲೋ ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರ್ಬಾ. ವೀಕ್ಷಕರೇ, ಇವತ್ತಿನ ಟಾಪಿಕ್ ವೆಸ್ಕ್ಯುಲರ್ ಸರ್ಜರಿ ಅಥವಾ ರಕ್ತನಾಳಗಳ ಶಸ್ತ್ರಚಿಕಿತ್ಸೆ ಅಂತ. ಈ ಹಾರ್ಟ್ ಅಟ್ಯಾಕಿಂದ ಹಿಡಿದು ಸ್ಟ್ರೋಕ್ವರೆಗೂ ಕೂಡ ರಕ್ತನಾಳಗಳಿಂದಲೇ ಬರುವಂತಹ ಸಮಸ್ಯೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾದರೆ ನಾವು ರಕ್ತನಾಳಗಳನ್ನು ಹೇಗೆ ಇಟ್ಕೊಬೇಕು, ರಕ್ತನಾಳಗಳ ವಿಚಾರದಲ್ಲಿ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ರಕ್ತನಾಳಗಳಲ್ಲಿ ಸಮಸ್ಯೆ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಎಲ್ಲದರ ಬಗ್ಗೆ ಮಾತನಾಡುವುದಕ್ಕೆ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಯನಗರದ ಇಬ್ಬರು ಖ್ಯಾತ ವೈದ್ಯರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ಮಂಜು ಭರತ್ ಮತ್ತು ಡಾಕ್ಟರ್ ವೇಣುಕುಮಾರ್ ಕೆ ಎನ್ ಅವರು ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈ ರಕ್ತನಾಳಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ರಕ್ತನಾಳ ಬ್ಲಾಕೇಜ್ ಆಗಿದೆ ಅಂಥೇಳಿ. ಹಾಗಾದರೆ ಏನಿದು ರಕ್ತನಾಳದ ಸಮಸ್ಯೆ, ಜೊತೆಗೆ ಈ ರಕ್ತನಾಳದಲ್ಲಿ ಸಮಸ್ಯೆ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಯಾರನ್ನು ಕನ್ಸಲ್ಟ್ ಮಾಡಬೇಕು ಅಂತ? ರಕ್ತನಾಳದಲ್ಲಿ ಎರಡು ವಿಧಗಳಿರುತ್ತೆ. ಒಂದು ಆರ್ಟ್ರೀಸ್ ಮತ್ತು ವೇನ್ಸ್ ಅಂತೀವಿ, ಅಪಧಮನಿ ಅಭಿಧಮನಿ. ಹೌದು. ಸೊ ರಕ್ತನಾಳ ಹಾರ್ಟಿಂದ ಬಾಡಿಗೆಲ್ಲ ಬ್ಲಡ್ ಸಪ್ಲೈ ಮಾಡೋದನ್ನ ಆರ್ಟ್ರೀಸ್ ಅಂತೀವಿ, ಅದನ್ನ ಅಪಧಮನಿ ಅಂತೀವಿ. ಬ್ಲಡ್ ಅಂದರೆ ಒಂದು ಸತಿ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ತಗೊಂಡ್ಮೇಲೆ ಕೆಟ್ಟ ರಕ್ತನೆಲ್ಲ ಮತ್ತೆ ಹಾರ್ಟಿಗೆ ತಗೊಂಡೋಗಿ ಕೊಡೋದನ್ನ ವೇನ್ಸ್ ಅಂತೀವಿ, ಅಭಿಧಮನಿ ಅಂತೀವಿ. ಸೊ ಇದರ ಶಸ್ತ್ರಚಿಕಿತ್ಸಕರನ್ನ ವ್ಯಾಸ್ಕ್ಯುಲರ್ ಸರ್ಜನ್ ಅಂತಾರೆ, ರಕ್ತನಾಳ ಶಸ್ತ್ರಚಿಕಿತ್ಸಕರು ಅಂತಾರೆ. ಅದರ್ ದೆನ್ ಅಂದರೆ ಬ್ರೈನ್ ಒಳಗಡೆ, ಮೆದುಳು ಒಳಗಡೆ ಇರುವಂಥ ರಕ್ತನಾಳಗಳು ಮತ್ತು ಹಾರ್ಟ್ ಒಳಗಡೆ ಇರುವಂಥ ರಕ್ತನಾಳಗಳನ್ನ ಬಿಟ್ಟು ದೇಹದಲ್ಲಿರೋ ಎಲ್ಲ ರಕ್ತನಾಳಗಳಿಗೆ ಸರ್ಜರಿ ಮಾಡೋರನ್ನ ವ್ಯಾಸ್ಕ್ಯುಲರ್ ಸರ್ಜನ್ ಅಂತೀವಿ. ಸೊ ಹಾರ್ಟ್ಗೆ ಕಾರ್ಡಿಯಾಲಜಿಸ್ಟ್ ಇದ್ದಂಗೆ ಬಾಡಿಯಲ್ಲಿರೋ ಎಲ್ಲ ರಕ್ತನಾಳಗಳಿಗೆ ಆಪರೇಷನ್ ಮಾಡೋರನ್ನ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅಂತೀವಿ. ಓಕೆ. ಮಂಜು ಸರ್, ಮುಖ್ಯವಾಗಿ ರಕ್ತನಾಳದಲ್ಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಾಗಿರಬಹುದು ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸಮಸ್ಯೆಗಳೇನು ಅಂತೇಳಿ? ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇರುವಂಥ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್, ರಕ್ತನಾಳಗಳ ತೊಂದರೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಕಾಲಿಂದು ಅಥವಾ ಕೈಯಿಂದು ಆರ್ಟ್ರೀಸ್ ಬ್ಲಾಕ್ ಆಗಿ ಗಾಯ, ಗ್ಯಾಂಗ್ರೀನ್ ಆಗಿ ಆಂಪ್ಯುಟೇಷನ್ ಎಲ್ಲ ಆಗುವಂತ ನಾವು ಸಮಸ್ಯೆ ಕೇಳ್ತಾ ಇರ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಕಾಮನ್ ಡಿಸೀಸ್. ಅದಾದ ನಂತರ ನಮಗೆ ಸಾಕಷ್ಟು ಕಾಣಿಸ್ಕೊಳ್ಳೋ ಅಂಥದ್ದು ವ್ಯಾರಿಕೋಸ್ ವೇನ್ಸ್, ಕಾಲಲ್ಲಿ ಸರ್ಪುತ್ತರ ರಕ್ತನಾಳಗಳು ಉಬ್ಬಿರುವಂಥ ವೇನ್ಸ್ ಕಾಣಿಸ್ಕೋತೀವಿ. ಅದು ಬಿಟ್ಟರೆ DVT ಅಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕೇಳೋ ಅಂಥದ್ದು. ಸೊ ಅದು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಅಂದರೆ ಕಾಲಲ್ಲಿ ಇರುವಂಥ ಅತಿ ದೊಡ್ಡ ರಕ್ತನಾಳಗಳು ವಾಪಸ್ ಕಾಲಿಂದ ಹಾರ್ಟ್ಗೆ ರಕ್ತ ತಗೊಂಡು ಹೋಗುವಂಥ ನಾಳಗಳು ಸಡನ್ ಆಗಿ ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಅದನ್ನ DVT ಅಂತ ಹೇಳ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಕತ್ತಲ್ಲಿ ಇರುವಂಥ ಮೆದುಳಿಗೆ ಹೋಗುವಂಥ ರಕ್ತನಾಳಗಳು ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಸ್ಟ್ರೋಕ್. ಸೊ ಬ್ಲಡ್ ವೆಸಲ್ ಬ್ಲಾಕ್ ಆಗುವಂಥದ್ದು ವ್ಯಾರಿಕೋಸ್ ವೇನ್ಸ್, DVT ಮತ್ತು ಸ್ಟ್ರೋಕ್. ಇವು ನಾಲ್ಕು ನಮಗೆ ಮೇಜರ್ ಆಗಿ ಕಾಣಿಸ್ಕೊಳ್ಳುವಂಥ, ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳುವಂಥ ವ್ಯಾಸ್ಕ್ಯುಲರ್ ಸರ್ಜರಿ ತೊಂದರೆಗಳು. ಓಕೆ ಸರ್, ಇನ್ನು ಸರ್ ಹೇಳ್ತಾ ಇದ್ರು ವೆರಿಕೋಸ್ ವೈನ್ಸ್ ಬಗ್ಗೆ. ಏನಿದು ವೆರಿಕೋಸ್ ವೈನ್ಸ್ ಅಂತ? ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ವೇನ್ಸ್ ಅಂದ್ರೆ ರಕ್ತನ ಬಾಡಿ ಎಲ್ಲ ಕಡೆಯಿಂದ ಹಾರ್ಟಿಗೆ ತಗೊಂಡೋಗಿ ಕೊಡೋದು. ಸೊ ಅದೇ ತರ ಕಾಲಲ್ಲಿರುವಂತ ರಕ್ತನಾಳಗಳು ಪಾದದಿಂದ ಹಾರ್ಟ್ ಕಡೆಗೆ ರಕ್ತನ ತಗೊಂಡೋಗ್ಬೇಕು. ಬಟ್ ಕೆಲವು ಸತಿ ಅದ್ರಲ್ಲಿ ಇರುವಂತ ವ್ಯಾಲ್ವ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ವೇನ್ಸ್ ಅಲ್ಲಿ ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗುತ್ತೆ. ಅವಾಗ ವೇನ್ಸ್ ಬಲೂನ್ ತರ ಊದ್ಕೊಳುತ್ತೆ. ಓಕೆ. ಸೊ ಊದ್ದಾಗ ಏನಾಗುತ್ತೆ, ಮೇಲೆ ಹೋಗ್ಬೇಕಾಗಿರೋಂಥ ರಕ್ತ ಮೇಲಕ್ಕೆ ಹೋಗ್ದಿರಾ ಕಾಲಲ್ಲೇ ಸೆಟ್ಲ್ ಆಗುತ್ತೆ. ಸೊ ಅವಾಗ ಕಾಲಲ್ಲಿರುವಂಥ ರಕ್ತನಾಳ ಉಬ್ಬಿ ಅದರಿಂದ ಬರುವಂಥ ಪ್ರಾಬ್ಲಮ್ಸ್ ವೆರಿಕೋಸ್ ವೇನ್ಸ್ ಅಂತೀವಿ. ಓಕೆ ಸರ್, ಇನ್ನು ವೆರಿಕೋಸ್ ವೇನ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ಕನ್ಸಲ್ಟ್ ಮಾಡಬೇಕು ಅಂತ? ವ್ಯಾರಿಕೋಸ್ ವೇನ್ಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಕೆಟ್ಟ ರಕ್ತ ಕಾಲಲ್ಲೇ ಉಳ್ಕೊಳ್ಳೋದ್ರಿಂದ ಸುಮಾರು ಹೊತ್ತು ಕುತ್ಕೊಂಡಿರೋರಿಗೆ ಅಥವಾ ನಿಂತಿರೋರಿಗೆ ಕಾಲಲ್ಲಿ ಊತ, ಅದು ಬಿಟ್ರೆ ಕಾಲಲ್ಲಿ ಭಾರ ಅನ್ಸೋವಂಥದ್ದು, ಆಮೇಲೆ ಟೈಟ್ ಆಗುವಂಥದ್ದು, ಕಾಫ್ ರೀಜನ್ ಅಂದ್ರೆ ಮಂಡಿ ಕೆಳಗಡೆ ಇರುವಂಥ ರೀಜನ್ ನಮಗೆ ಟೈಟ್ ಆಗುವಂಥದ್ದು, ಇದು ತುಂಬಾ ಜಲ್ದಿ ಸುಸ್ತಾಗುವಂಥದ್ದು, ಅದು ಬಿಟ್ರೆ ನೋವಾಗುವಂಥದ್ದು ತುಂಬಾ ಹೊತ್ತು ನಿಂತ್ಕೊಂಡಿರ್ಬೇಕಾದ್ರೆ. ಇದೆಲ್ಲ ನಮ್ದು ಸಿಂಪ್ಟಮ್ಸ್ ಆಫ್ ವ್ಯಾರಿಕೋಸ್ ವೇನ್ಸ್. ಸಿಂಪ್ಟಮ್ಸ್ ಅಲ್ಲದೆ ವ್ಯಾರಿಕೋಸ್ ವೇನ್ಸ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಈ ಕಾಂಪ್ಲಿಕೇಶನ್ಸ್ ಏನು ಅಂತ ಹೇಳಿದ್ರೆ, ವೇನ್ಸ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರೋದ್ರಿಂದ ಬರ್ಸ್ಟ್ ಆಗಿ ಬ್ಲೀಡಿಂಗ್ ಆಗಬಹುದು, ಫೌಂಟೇನ್ ತರ ರಕ್ತ ಹರಿಯುತ್ತೆ ಅವಾಗ. ಇಲ್ಲ ಅಂತ ಹೇಳಿದ್ರೆ ಈ ವೇನ್ಸ್ ಅಲ್ಲಿ ಇರುವಂತ ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ವ್ಯಾರಿಕೋಸ್ ವೇನ್ಸ್ ಕ್ಲಾಟಿಂಗ್ ಆಗಬಹುದು. ಅಷ್ಟೇ ಅಲ್ಲದೆ ನಮಗೆ ಮಂಡಿ ಕೆಳಗಡೆ ಕೆಟ್ಟ ರಕ್ತ ತುಂಬಾ ನಿಂತ್ಕೊಳ್ಳೋದ್ರಿಂದ ಚರ್ಮದೊಳಗಡೆ ಎಲ್ಲ ಡೆಪಾಸಿಟ್ ಆಗಿ ಇದು ಚರ್ಮ ಹಾಳಾಗಿ ಚರ್ಮ ಕಪ್ಪಗಾಗ್ತಾ ಕಾಲಿಂದು ಕೆಳಗಡೆ ಭಾಗದಲ್ಲಿ ಆಂಕಲ್ ರೀಜನ್ ಅಲ್ಲಿ ಗಾಯಗಳಾಗುತ್ತೆ. ಅದನ್ನ ನಾವು ವೀನಸ್ ಅಲ್ಸರ್ ಅಂತ ನಾವು ಹೇಳ್ತೀವಿ. ಸೊ ಈ ಯಾವುದೇ ಸಿಂಪ್ಟಮ್ಸ್ ಅಥವಾ ಯಾವುದೇ ಕಾಂಪ್ಲಿಕೇಶನ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವ್ಯಾರಿಕೋಸ್ ವೇನ್ಸ್ ಇದ್ದವರು ಬಂದು ವ್ಯಾಸ್ಕ್ಯುಲರ್ ಸರ್ಜನ್ನ ಮೀಟ್ ಮಾಡಬೇಕು. ಓಕೆ ಡಾಕ್ಟರ್, ಈ ವೆರಿಕೋಸ್ ವೈನ್ಸ್ ಪೇಷಂಟ್ಸ್ಗಳಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆ ಅಥವಾ ಪ್ರಶ್ನೆ ಇರುವಂಥದ್ದು
ಮೇಜರ್ ಸರ್ಜರಿಯನ್ನು ಮಾಡಿಸ್ಲೇಬೇಕಾ ಈ ಸಮಸ್ಯೆಗೆ ಅಂಥೇಳಿ ಏನು ಹೇಳ್ತೀರಿ ಡಾಕ್ಟರ್? ಹೌದು, ಕರೆಕ್ಟೇ. ಒಂದು 10-15 ವರ್ಷದಿಂದ ಆಗಿದ್ರೆ ಇದು ಮೇಜರ್ ಸರ್ಜರಿ ಮಾಡಿಸ್ಬೇಕಿತ್ತು. ನಾನು ಜನರಲ್ ಸರ್ಜನ್ ಇದ್ದಾಗ ಮೇಜರ್ ಸರ್ಜರಿನೇ ಮಾಡ್ತಿದ್ದೆ. ಬಟ್ ಇವಾಗ ಡೆವಲಪ್ಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ವೆರಿಕೋಸ್ ವೆನ್ ಟ್ರೀಟ್ಮೆಂಟಲ್ಲಿ ತುಂಬ ಒಂದು ಸಣ್ಣ ಸೂಜಿ ಮುಖಾಂತರ ನಾವು ಲೇಸರ್ ಇಲ್ಲ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಇಲ್ಲ ಗ್ಲೂ ಥೆರಪಿ ಅನ್ನೋ ಸಣ್ಣ ಅಂದರೆ ಮಿನಿಮಲಿ ಇನ್ವೆಸಿವ್ ಪ್ರೊಸೀಜರಿಂದ ಒಂದು ಸಣ್ಣ ನೀಡಲಿಂದ ಲೇಸರ್ ತಗೊಂಡು ಹೋಗಿ ರಕ್ತನಾಳಗಳು ಎಲ್ಲೆಲ್ಲಿ ಲೀಕ್ ಆಗ್ತಾ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ಆ ರಕ್ತನಾಳಗಳು ಲೀಕ್ ಆಗಿರುವಂಥ ಪ್ಲೇಸಸ್ಸಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ರೆ ವೆರಿಕೋಸ್ ವೆನ್ನ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಕೆಲವು ಸತಿ ಸೇಮ್ ದಿನಾನೇ ಪೇಷಂಟ್ನ ಡಿಸ್ಚಾರ್ಜು ಮಾಡಿಬಿಡ್ಬೋದು. ಡೇ ಕೇರ್ ಪ್ರೊಸೀಜರ್ಸಲ್ಲಿ ಜಸ್ಟ್ ಲೋಕಲ್ ಅನಸ್ತೀಶಿಯಾ ಅಲ್ಲಿ ಕೊಟ್ಬಿಟ್ಟು ಪೇಷಂಟ್ನ ಇವತ್ತು ಬೆಳಗ್ಗೆ ಅಡ್ಮಿಟ್ ಮಾಡಿಬಿಟ್ಟು ಸಾಯಂಕಾಲದೊಳಗಡೆ ಮನೆಗೆ ಕೂಡ ಕಳಿಸ್ಬಿಡ್ಬೋದು. ಅವ್ರು ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿದೆ ವೆರಿಕೋಸ್ ವೆನ್ ಟ್ರೀಟ್ಮೆಂಟ್ಸಲ್ಲಿ. ಪ್ರೀವಿಯಸ್ಸಲ್ಲಿ ಇರೋ ಥರ ಕಟ್ ಮಾಡಿಬಿಟ್ಟು ಒಂದು ವಾರ 10 ದಿನ ರೆಸ್ಟ್ ತೊಗೋಬೇಕು ಆ ಥರ ಏನಿಲ್ಲ. ಪೇಷಂಟ್ ಬೆಳಗ್ಗೆ ಅಡ್ಮಿಟ್ ಆದರೆ ಮಧ್ಯಾಹ್ನ ಪ್ರೊಸೀಜರ್ ಮಾಡಿದ್ರೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡುವಂಥ ಫೆಸಿಲಿಟೀಸ್ ಈಗ ಎಲ್ಲ ಕಡೆ ಇದೆ. ಓಕೆ ಸರ್, ರಕ್ತನಾಳವನ್ನು ನಾವು ಶುದ್ಧವಾಗಿಟ್ಕೊಳ್ಳೋದು ತುಂಬ ಮುಖ್ಯ. ಅದು ಹಾರ್ಟ್ ಅಟ್ಯಾಕಿಗೆ ಆಗಿರಬಹುದು, ಸ್ಟ್ರೋಕ್ ವಿಚಾರ, ನಾನಾ ರೀತಿ ಕಾರಣಗಳಿಗೆ. ಬಟ್ ಒಂದು ಎಚ್ಚರಿಕೆಯ ಲಕ್ಷಣ ಏನಾದರೂ ರಕ್ತನಾಳದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಹೇಗೆ ನಾವು ಕಂಡುಹಿಡ್ಕೊಬೇಕಾಗುತ್ತೆ ಅಂತ? ಕಾಲಲ್ಲಿ ಅಥವಾ ಕೈಯಲ್ಲಿ ಅಥವಾ ನಮಗೆ ಯಾವುದೇ ಅಂಗದಲ್ಲಿ ರಕ್ತನಾಳಗಳು ಬ್ಲಾಕ್ ಆಯಿತು ಅಂತ ಹೇಳಿದ್ರೆ, ಈಗ ತೊಡೆಯಲ್ಲಿ ಅಥವಾ ಮಂಡಿ ಕೆಳಗಡೆ ರಕ್ತನಾಳಗಳು ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ನಮಗೆ ಮಸಲ್ಸ್ ಅಂದರೆ ಕಾಫಲ್ಲಿರುವಂಥ ಮಸಲ್ಸ್ ಮತ್ತು ಪಾದದಲ್ಲಿರುವಂಥ ಮಸಲ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಅದರಿಂದ ನಡಿಬೇಕಾದ್ರೆ ಅವ್ರಿಗೆ ಕಾಲಲ್ಲಿ ನೋವು ಬರುತ್ತೆ. ಇದನ್ನು ನಾವು ಕ್ಲಾಡಿಕೇಶನ್ ಪೇನ್ ಅಂತ ನಾವು ಹೇಳ್ತೀವಿ. ಸೊ ಕೆಲವ್ರಿಗೆ ಇದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಬ್ಲಾಕೇಜ್ ಇತ್ತು ಅಂತ ಹೇಳಿದ್ರೆ ನಡಿಬೇಕಾದ್ರೆ ನೋವಾಗುತ್ತೆ. ಬ್ಲಾಕೇಜಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕೂತಿರ್ಬೇಕಾದ್ರೂ ನೋವಾಗುತ್ತೆ. ಇದನ್ನ ನಾವು ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಇನ್ನು ಅತಿ ತೀವ್ರವಾಗಿ ಬ್ಲಡ್ ಸರ್ಕ್ಯುಲೇಷನ್ ಏನಾದರೂ ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಕಾಲಲ್ಲಿ ತಾನಾಗ್ತಾನೆ ಗಾಯ ಆಗುವಂಥದ್ದು ಅಥವಾ ಯಾವುದೇ ಪೆಟ್ಟಾಗಿ ಗಾಯ ಆಗಿರುವಂಥ ಗಾಯಗಳು ವಾಸಿ ಆಗದೇನೆ ಇರಬಹುದು, ಅಥವಾ ಇಡೀ ಬೆರಳು ಮತ್ತು ಇಡೀ ಪಾದ ಕಪ್ಪಾಗೋ ಥರ ಗ್ಯಾಂಗ್ರೀನ್ ಅಂತ ನಾವು ಏನು ಹೇಳ್ತೀವಿ, ಈ ಗ್ಯಾಂಗ್ರೀನ್ ಆಗುವಂಥದ್ದು ಅತಿ ತೀವ್ರವಾದ ಲಕ್ಷಣ. ಈ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗೋದ್ರಿಂದ ಇವೆಲ್ಲ ಲಕ್ಷಣಗಳು. ನೋವು, ನಡಿಬೇಕಾದ್ರೆ ನೋವು, ಕುಂತಲ್ಲೇ ನೋವು, ಅದು ಬಿಟ್ಟರೆ ಗಾಯ ಮತ್ತು ಗ್ಯಾಂಗ್ರೀನ್. ದೀಸ್ ಆರ್ ದ 4 ಮೋಸ್ಟ್ ಕಾಮನ್ ಲಕ್ಷಣಗಳು ನಮಗೆ ಸಿಗುವಂಥದ್ದು. ಓಕೆ ಸರ್, ಇನ್ನು ಎಂಡೋವೆಸ್ಕ್ಯುಲರ್ ಸರ್ಜರಿ ಅನ್ನೋದು ಇವತ್ತಿನ ಮೇಜರ್ ಟಾಪಿಕ್. ಏನು ಸರ್ ಇದು ಎಂಡೋವೆಸ್ಕ್ಯುಲರ್ ಸರ್ಜರಿ? ಸೊ ನೀವು ಎಂಡೋಸ್ಕೋಪಿ ಬಗ್ಗೆ ಕೇಳಿರ್ಬೋದು. ಈಗ ಕರಳಲ್ಲಿ ಏನಾದರೂ ಕ್ಯಾನ್ಸರ್ ಇದ್ದಾಗ ಕರಳಲ್ಲಿ ಏನೋ ನೋಡಬೇಕಾದಾಗ ಬಾಯಿಂದ ಎಂಡೋಸ್ಕೋಪಿ ಮಾಡ್ತಾರೆ ಅಂತ. ಅದೇ ಥರ ರಕ್ತನಾಳಗಳನ್ನ ಓಪನ್ ಆಪರೇಷನ್ ಮಾಡದೆ ಕಟ್ ಮಾಡಿ ಓಪನ್ ಮಾಡಬೇಕಾಗಿರಾನೆ ಜಸ್ಟ್ ಒಂದು ಸಣ್ಣ ನೀಡಲಲ್ಲಿ ಅಂದರೆ ಪಿನ್ ಹೋಲಲ್ಲಿ ರಕ್ತನಾಳದಲ್ಲಿ ಒಂದು ಕೆಥೆಟರ್ ಅಂತ ಒಂದು ಸಣ್ಣ ಶೀತ್ ಅಂತ ಯೂಸ್ ಮಾಡಿ ಬ್ಲಾಕೇಜಸ್ ರಕ್ತನಾಳದಲ್ಲಿ ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಟೋಟಲ್ ನಮ್ಮ ಪಾದದಿಂದ ಹಿಡಿದು ತಲೆವರೆಗೂ ಎಲ್ಲ ಟೋಟಲ್ ಆಗಿ ರಕ್ತನಾಳಗಳೆಲ್ಲ ನಮ್ದು ಕನೆಕ್ಷನ್ಸ್ ಇರುತ್ತೆ. ಇದೊಂದು ಪೈಪ್ ಥರ ರಕ್ತನಾಳ ನಮ್ಮ ಬಾಡಿಯಲ್ಲಿ. ಸೊ ಒಂದೊಂದು ಪೈಪ್ಗೂ ಒಂದೊಂದು ಕನೆಕ್ಷನ್ ಇರುತ್ತೆ. ಸೊ ನಾವು ಒಂದು ಕಡೆ ನಾವು ಅದನ್ನು ಆಕ್ಸೆಸ್ ಮಾಡಿದ್ರೆ ಬಾಡಿಯಲ್ಲಿ ಎಲ್ಲಾದರೂ ಹೋಗ್ಬೋದು. ಈಗ ಎಕ್ಸಾಂಪಲ್ ನಾನು ಪಾದದಿಂದ ಒಂದು ನೀಡಲಲ್ಲಿ ಪಂಕ್ಚರ್ ಮಾಡಿದ್ರೆ ಅಂದರೆ ನಾನು ಹೆಡ್ವರೆಗೂ ಹೋಗ್ಬೋದು. ಸೊ ಅದೆಲ್ಲದೂ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಎಲ್ಲೇ ಬ್ಲಾಕ್ ಇದ್ರೂ ಒಂದು ಸಣ್ಣ ನೀಡಲಿಂದ ವೈರ್ ತಗೊಂಡು ಹೋಗಿ ಅದರ ಮುಖಾಂತರ ಬ್ಲಾಕೇಜಸ್ ಇದ್ದರೆ ಬಲೂನ್ ಎಂಜೋಪ್ಲಾಸ್ಟಿ ಮಾಡ್ಬೋದು, ಇಲ್ಲ ಸ್ಟೆಂಟ್ ಹಾಕ್ಬೋದು, ಇಲ್ಲ ಎಲ್ಲರೂ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ನ ಕಂಟ್ರೋಲ್ ಮಾಡ್ಬೋದು, ಎಂಬೋಲೈಸೇಷನ್ ಅಂತೀವಿ. ತುಂಬ ಹೊಸ ಮಾಡರ್ನ್ ಟ್ರೀಟ್ಮೆಂಟ್ಸ್ ಬಂದಿದೆ. ಇವಾಗ ಪೇಷಂಟ್ ಮೇಜರ್ ಬೈಪಾಸ್ ಆಪರೇಷನ್ಸ್ ಒಂದು ವಾರ 10 ದಿನ ಪೇಷಂಟ್ ಹಾಸ್ಪಿಟಲ್ ಇರಬೇಕಾಗಿರೋಂಥ ಪೇಷಂಟು ಒಂದೇ ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಹೋಗುವಂಥ ಪರಿಸ್ಥಿತಿ ಇದೆ ಇವಾಗ. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಶುಗರ್ ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಡಯಾಬಿಟಿಸ್ ಸಮಸ್ಯೆಗೂ ವೆಸ್ಕ್ಯುಲರ್ಗೂ ಏನಾದರೂ ಲಿಂಕ್ ಸಂಬಂಧ ಇದೆಯಾ ಡಾಕ್ಟರ್? ಖಂಡಿತವಾಗ್ಲೂ ಇದೆ. ಮಧುಮೇಹ ರೋಗದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ತುಂಬ ಜಾಸ್ತಿ ಆಗುತ್ತೆ. ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗಿರಬೇಕಾದ್ರೆ ನಮ್ಮ ರಕ್ತನಾಳಗಳ ಇನ್ನರ್ ಮೋಸ್ಟ್ ಲೈನಿಂಗ್ ಏನಿದೆಯಲ್ವಾ ಅದು ಡ್ಯಾಮೇಜ್ ಆಗುತ್ತೆ. ಈ ಥರ ಡ್ಯಾಮೇಜ್ ರಕ್ತನಾಳದಲ್ಲಿ ಡ್ಯಾಮೇಜ್ ಆಗೋದ್ರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ರಕ್ತನಾಳ ಡ್ಯಾಮೇಜ್ ಆಗಿ ಅದರೊಳಗಡೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ನಮಗೆ ಈ ಅಥಿರೋಸ್ಕ್ಲಿರೋಸಿಸ್ ಅಂತ ನಾವು ಏನು ಹೇಳ್ತೀವಲ್ವಾ, ಹಾರ್ಟ್ದು ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗುವಂಥದ್ದು, ಕಾಲಿಂದು ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗುವಂಥದ್ದು, ಇದೆಲ್ಲ ಶುರುವಾಗುತ್ತೆ. ಸೊ ಈ ಡಯಾಬಿಟೀಸಿಂದ ರಕ್ತನಾಳಗಳು ಬೇಗ ಮತ್ತು ತುಂಬ ಅಗ್ರೆಸಿವ್ ಆಗಿ ಬ್ಲಾಕ್ ಆಗಬಹುದು. ಈ ಥರ ಬ್ಲಾಕ್ ಆಗೋದ್ರಿಂದ ದೊಡ್ಡ ರಕ್ತನಾಳಗಳು ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಹಾರ್ಟಿಂದ ರಕ್ತನಾಳಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಮೆದುಳಿಂದು ರಕ್ತನಾಳಗಳು ಬ್ಲಾಕ್ ಆಗಿ ಸ್ಟ್ರೋಕ್ ಆಗಬಹುದು. ಕಾಲಿಂದು ರಕ್ತನಾಳಗಳು ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗ್ಬೋದು. ಅಷ್ಟೇ ಅಲ್ಲದೆ ಅತಿ ಚಿಕ್ಕ ರಕ್ತನಾಳಗಳು ಕೂಡ ಶುಗರಿಂದ ಬ್ಲಾಕ್ ಆಗಬಹುದು. ಅದರಿಂದ ನಮಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಏನು ಹೇಳ್ತೀವಿ, ನಮ್ಮ ದೃಷ್ಟಿ
ಕ್ಷೀಣಿಸ್ಬೋದು ಇದರಿಂದ. ಅದು ಬಿಟ್ಟರೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಕಿಡ್ನೀಸ್ ಎಫೆಕ್ಟ್ ಆಗಿಬಿಟ್ಟು ಡಯಾಲಿಸಿಸ್ಗೆ ಹೋಗುವಂಥ ಪರಿಸ್ಥಿತಿ ಬರಬಹುದು. ಆಮೇಲೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವು ಹೇಳ್ತೀವಿ, ಕಾಲಲ್ಲಿ ಇರುವಂಥ ಮೆದುಳಿಂದ ಬರುವಂಥ ನರಗಳು ಡ್ಯಾಮೇಜ್ ಆಗಿಬಿಟ್ಟು ಕಾಲಲ್ಲಿ ಸೆನ್ಸೇಷನ್ ಇಲ್ಲದೆ, ಅಂದರೆ ಕಾಲಲ್ಲಿ ಜೋಮು, ಕಾಲಲ್ಲಿ ಉರಿ, ಕಾಲಲ್ಲಿ ಇದು ಸೂಜಿ ಚುಚ್ಚಿದಂಗೆ ಆಗುವಂಥದ್ದು, ಇದೆಲ್ಲ ನೆಫ್ರೋಪತಿಯ ಇದು ನ್ಯೂರೋಪತಿಯ ಲಕ್ಷಣಗಳು. ಸೊ ಡಯಾಬಿಟೀಸಿಂದ ಎಲ್ಲ ರಕ್ತನಾಳಗಳು ಇಡೀ ಶರೀರದಲ್ಲಿ ಎಫೆಕ್ಟ್ ಆಗಬಹುದು. ಓಕೆ ಸರ್, ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ. ಬಟ್ ಈ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸು ಈ ರಕ್ತನಾಳದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಡಾಕ್ಟರ್? ಧೂಮಪಾನ ಮತ್ತು ಮದ್ಯಪಾನ ಎರಡೂ ನಮ್ಮ ರಕ್ತನಾಳಗಳ ಮೇಲೆ ತುಂಬ ತೀವ್ರವಾದ ಪರಿಣಾಮ ಬೀರುತ್ತೆ. ಏನಂದರೆ ಧೂಮಪಾನ ಮೇಯ್ನ್ ಕಂಪೇರ್ ಟು ಮದ್ಯಪಾನ. ಧೂಮಪಾನ ಏನಂತಂದರೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ರಕ್ತನಾಳದ ಮೇಲೆ ಇಮ್ಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ. ಆವಾಗಲೇ ಡಾಕ್ಟರ್ ಮಂಜು ಅವರು ಡಿಸ್ಕಸ್ ಮಾಡ್ತಿದ್ರು ಶುಗರ್ ಹೆಂಗೆ ಪ್ರಾಬ್ಲಮ್ ಮಾಡುತ್ತೆ ರಕ್ತನಾಳದಲ್ಲಿ ಅಂತ. ಅದೇ ಥರ ಧೂಮಪಾನ ಏನು ಮಾಡುತ್ತೆ ಅಂದರೆ ಒಳಗಡೆ ಇರೋಂಥ ಲೇಯರ್, ಇನ್ನರ್ ಮೋಸ್ಟ್ ಲೇಯರ್ ಎಂಡೋಥೀಲಿಯಂ ಅಂತ ಹೇಳ್ತೀವಿ ನಾವು, ಆ ಎಂಡೋಥೀಲಿಯಂನ ಡ್ಯಾಮೇಜ್ ಮಾಡುತ್ತೆ ಸ್ಮೋಕಿಂಗ್. ಆ ಸ್ಮೋಕಿಂಗ್ ಡ್ಯಾಮೇಜ್ ಮಾಡಿದಾಗ ಏನಾಗುತ್ತೆ, ಈ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಕೆಲವು ಸತಿ ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಗಾಯ ಆದರೆ ಹೆಂಗೆ ನಮ್ಮ ಬಾಡಿ ಅದನ್ನು ಸಪೋರ್ಟ್ ಮಾಡಿಕೊಂಡು ಗಾಯನ ವಾಸಿ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಅದೇ ಥರ ರಕ್ತನಾಳದಲ್ಲಿ ಗಾಯ ಆದಾಗ ನಮ್ಮ ಬಾಡಿ ಆ ಗಾಯನ ವಾಸಿ ಮಾಡೋಕ್ಕೆ ಹೋಗುತ್ತೆ. ಆ ವಾಸಿ ಮಾಡೋಕ್ಕೆ ಹೋದಾಗ ಕೊಲೆಸ್ಟ್ರಾಲ್ ಅವೆಲ್ಲ ಡೆಪಾಸಿಟ್ ಆಗಿ ಆ್ಯಕ್ಚುಲಿ ವಾಸಿ ಆಗಬೇಕಾಗಿರೋದು ನಮ್ಮ ಬಾಡಿಗೆ ಪ್ರಾಬ್ಲಮ್ ಆಗಿ ಸಣ್ಣದಾಗಿ ಬ್ಲಾಕ್ ಆಗ್ತಾ ಹೋಗುತ್ತೆ. 20%, 30% ಅಥವಾ ಟೋಟಲಾಗಿ 90%, 100% ಬ್ಲಾಕ್ ಆಗಿಬಿಟ್ಟು ಸೇಮ್ ಹೆಂಗೆ ಈಗ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆದರೆ ಬ್ಲಾಕ್ ಆಗುತ್ತೆ, ಅದೇ ಥರ ಈಗ ಸ್ಟ್ರೋಕ್, ಬ್ರೈನ್ಗೆ ಹೋಗ್ಬೇಕಾಗಿರೋಂಥ ರಕ್ತನಾಳ ಬ್ಲಾಕ್ ಆದರೆ ಸ್ಟ್ರೋಕು, ಹಾರ್ಟಿಗೆ ಹೋಗ್ಬೇಕಾಗಿರೋಂಥ ರಕ್ತನಾಳ ಬ್ಲಾಕ್ ಅಂದರೆ ಹಾರ್ಟ್ ಅಟ್ಯಾಕು, ಆ ಥರ ಬಾಡಿಯಲ್ಲಿ ಯಾವ ರಕ್ತನಾಳ ಬ್ಲಾಕ್ ಆಗುತ್ತೆ ಆ ಪ್ಲೇಸಲ್ಲಿ ಗ್ಯಾಂಗ್ರೀನು ಇಲ್ಲ ಹಾರ್ಟ್ ಅಟ್ಯಾಕ್, ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ಥರ ಮದ್ಯಪಾನ ಆ್ಯಕ್ಚುಲಿ ತುಂಬ ಲಿಮಿಟಾಗಿ ತೊಗೊಂಡ್ರೆ, ಅಂದರೆ ಒಂದು ಲೆಸ್ ದ್ಯಾನ್ 20 ml 30 ml ತೊಗೊಂಡ್ರೆ ಅಪ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಗುಡ್ ಅಂತ ಪ್ರೀವಿಯಸ್ ಆಗಿ ಹೇಳ್ತಿದ್ರು. ಬಟ್ ಇವಾಗ ರೀಸೆಂಟಾಗಿ ಬಂದಿರೋ ಲ್ಯಾನ್ಸೆಟ್ ಅದರೆಲ್ಲ ರಿಸರ್ಚಲ್ಲಿ ಬಂದಿರೋಂಥ ಪ್ರಕಾರ ಅದು ಯಾವುದೇ ಮಿನಿಮಲ್ ಅಮೌಂಟ್ ಆಫ್ ಮದ್ಯಪಾನ ಒಳ್ಳೆಯದು ನಮ್ಮ ಬಾಡಿಗೆ ಅಂತ ಏನೂ ಇಲ್ಲ. ಬಟ್ ಕಂಪೇರ್ ಟು ಧೂಮಪಾನ, ಮದ್ಯಪಾನದಲ್ಲಿ ತುಂಬ ಜಾಸ್ತಿ ತೊಗೊಂಡ್ರೆ, ಅಂದರೆ 3ರಿಂದ 4ಗಿಂತ ಜಾಸ್ತಿ ಡ್ರಿಂಕ್ಸ್ ತೊಗೊಂಡ್ರೆ ಪರ್ ಡೇ, ಆವಾಗ ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನೇನು ಅಫೆಕ್ಟ್ ಆಗ್ಬೋದು ಅಂದರೆ, ನಮ್ಮ ಬಾಡಿಯಲ್ಲಿ ತುಂಬ ಮದ್ಯಪಾನ ತೊಗೊಂಡಾಗ ಆಲ್ಕೋಹಾಲ್ ಲೆವೆಲ್ ಜಾಸ್ತಿ ಇನ್ಕ್ರೀಸ್ ಆದಾಗ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ರಕ್ತನಾಳದಲ್ಲಿ ಡ್ಯಾಮೇಜ್ ಆಗ್ಬೋದು, ಕೆಲವು ಸತಿ ಲಿವರ್ ಎಲ್ಲ ಹಾಳಾಗ್ಬಿಟ್ಟು ಅದರಿಂದ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಆವಾಗಲೇ ಈ ರಕ್ತನಾಳದ ಸಮಸ್ಯೆಗಳಿಂದ ಬರ್ತಾ ಇರೋದ್ರಲ್ಲಿ ವೆರಿಕೋಸ್ ವೆನ್ಸು ಮತ್ತೊಂದು DVT ಅಂತ. ಏನಿದು DVT ಅಂತೇಳಿ? ಹಾಂ, ಈಗ DVT ಈಗ ಮುಂಚೆಗಿಂತ ನಾವು ಈಗ ಇತ್ತೀಚೆಗೆ ಸುಮಾರಾಗಿ ನೋಡ್ತಾ ಇದ್ದೀವಿ. ಈ ಪೋಸ್ಟ್ ಕೋವಿಡ್ ಎರಾ ಏನಿದೆಯಲ್ಲೋ ಇದರಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಜಾಸ್ತಿ ಓಡಾಡದೆ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಡಿಕ್ವೇಟ್ಲಿ, ಅಂದರೆ ಕಂಟಿನ್ಯೂಸ್ಲಿ ಕಾಲಲ್ಲಿ ಆಗ್ತಾ ಇಲ್ಲ. ನಮಗೆ ಕಾಲಿಗೆ ಬರೋವಂಥ ರಕ್ತ ನಡಿದೇ ಇದ್ದಾಗ ಕಾಲಲ್ಲೇ ಉಳ್ಕೊಳ್ಳುತ್ತೆ. ನಮಗೆ ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಲ್ವ, ಅದು ಸೆಕೆಂಡ್ ಹಾರ್ಟ್ ಇದ್ದಂಗೆ. ನಮಗೆ ಮೇಲ್ಗಡೆ ಹಾರ್ಟ್ ಹೇಗೆ ಬ್ಲಡ್ ಪಂಪ್ ಮಾಡುತ್ತೋ, ಕೆಳಗಡೆ ಕಾಲಿಗೆ ಬಂದಿರೋವಂಥ ರಕ್ತನ ವಾಪಸ್ ಹಾರ್ಟ್ಗೆ ಪಂಪ್ ಮಾಡೋವಂಥದ್ದೇ ಕಾಫ್ ಮಸಲ್ಸ್, ಅಂದರೆ ನಮ್ಮ ಮಂಡಿ ಕೆಳಗಡೆ ಇರುವಂಥ ಮಸಲ್ಸ್. ಸೊ ನಾವು ಅದನ್ನು ಸರಿಯಾಗಿ ಉಪಯೋಗಿಸದೆ ಒಂದೇ ಕಡೆ ತುಂಬ ಹೊತ್ತು ಕೂತಿದ್ರೆ ರಕ್ತ ಒಂದೇ ಕಡೆ ನಿಂತ್ಕೊಂಡ್ರೆ ಯಾವತ್ತೂ ಹೆಪ್ಪುಗಟ್ಟುತ್ತೆ. ರಕ್ತದ ಲಕ್ಷಣ ಹೇಗೆ ಅಂತ ಹೇಳಿದ್ರೆ, ರಕ್ತ ಯಾವಾಗಲೂ ಹರಿತಾ ಇರಬೇಕು ನೀರಿನ ಥರ. ಒಂದೇ ಕಡೆ ಇತ್ತು ಅಂತ ಹೇಳಿದ್ರೆ ರಕ್ತ ತಾನೇ ಹಾಗೆ ಉಳಿಯಲ್ಲ, ಅದು ಹೆಪ್ಪುಗಟ್ಟುತ್ತೆ. ಈ ಥರ ನಮಗೆ ಕಾಲಲ್ಲಿ ಇರುವಂಥ ಮೇನ್ ವೇನ್ಸ್, ಅದನ್ನ ಡೀಪ್ ವೇನ್ಸ್ ಅಂತ ನಾವೇನು ಹೇಳ್ತೀವಲ್ವ, ಅದರೊಳಗಡೆ ರಕ್ತ ಹೆಪ್ಪುಗಟ್ತು ಅಂತ ಹೇಳಿದ್ರೆ ಅದನ್ನ ಡೀಪ್ ವೇನ್ ಥ್ರಾಂಬೋಸಿಸ್ ಅಥವಾ DVT ಅಂತ ನಾವು ಹೇಳ್ತೀವಿ. ಸೊ ಇದರಿಂದ ಏನಾಗಬಹುದು, ಕಾಲಿಗೆ ರಕ್ತ ಬರುತ್ತೆ, ಬಟ್ ಕಾಲಿಂದ ವಾಪಸ್ ಹೋಗುವಂಥ ದಾರಿ ಬ್ಲಾಕ್ ಆಗಿದೆ. ಸೊ ಅವಾಗ ಕಾಲಲ್ಲಿ ವಿಪರೀತವಾದ ಸ್ವೆಲ್ಲಿಂಗ್, ಕಾಲು ತುಂಬ ಊದ್ಕೊಳ್ಳುತ್ತೆ, ಕಾಲಲ್ಲಿ ನೋವು ಬರುತ್ತೆ. ಆ್ಯಂಡ್ ಇದಕ್ಕಿಂತ ಮೋಸ್ಟ್ ಡೆಡ್ಲಿಯೆಸ್ಟ್ ಕಾಂಪ್ಲಿಕೇಶನ್ ಏನು ಅಂತ ಹೇಳಿದ್ರೆ, ಇಲ್ಲಿಂದ ಕಾಲಿಂದ ಈ ರಕ್ತ ಹೆಪ್ಪುಗಟ್ಟಿರುವಂಥ ರಕ್ತ ಕ್ಲಾಟ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಕಾಲಿಂದ ಆ ವೇನ್ಸಿಂದ ಮುರಿದ್ಬಿಟ್ಟು ನಮಗೆ ಬಲಗಡೆ ಹೃದಯಕ್ಕೆ ಹೋಗಿ ಅಲ್ಲಿಂದ ಲಂಗ್ಸ್ಗೆ ಹೋಗ್ಬೋದು. ಲಂಗ್ಸ್ಗೆ ಹೋಗ್ಬಿಟ್ಟು ಲಂಗ್ಸ್ನ ಕಂಪ್ಲೀಟ್ ಆಗಿ, ಶ್ವಾಸಕೋಶದ ರಕ್ತನಾಳಗಳನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ರೆ ಅದು ಪಲ್ಮನರಿ ಎಂಬೋಲಿಸಮ್ ಅಂತ ನಾವು ಹೇಳ್ತೀವಿ. ಅದು ಇಟ್ ಈಸ್ ಅ ಆಘಾತಕಾರಿ ಸಿಚುವೇಶನ್, ಪೊಟೆನ್ಷಿಯಲಿ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್. ಈ ತರ DVT ಆಗಿ ಅಲ್ಲಿಂದ ಕ್ಲಾಟ್ಸ್ ಬ್ರೇಕ್ ಆಗಿ ಲಂಗ್ಸ್ಗೆ ಹೋಗೋದ್ರಿಂದ ಪಲ್ಮನರಿ ಎಂಬೋಲಿಸಮ್ ಇಂದ ಇಮಿಡಿಯೇಟ್ ಆಗಿ ಪ್ರಾಣ ಕಳ್ಕೊಳ್ಳುವಂತ ಅಪಾಯ ಇದೆ, ತೊಂದರೆ ಇದೆ. ದಟ್ ಇಸ್ DVT. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಆರಾಮಾಗಿದ್ದಂತಹ ವ್ಯಕ್ತಿಗೂ ಕೂಡ ಸ್ಟ್ರೋಕ್ ಆಯಿತು ಅನ್ನೋದನ್ನು ಕೇಳ್ತಾ ಇರ್ತೀವಿ. ಹೇಗಾಗುತ್ತೆ ಈ ಸ್ಟ್ರೋಕು? ಕತ್ತಿನ ರಕ್ತನಾಳದಿಂದ ಆಗುವಂಥದ್ದು ಇದು?
ಸ್ಟ್ರೋಕ್ ಎರಡು ರೀತಿಯಿಂದ ಆಗುತ್ತೆ. ಒಂದು ಬ್ರೈನಲ್ಲಿ ಇರುವಂಥ ರಕ್ತನಾಳಗಳು ಬ್ಲಾಕ್ ಆದ್ರೂ ಸ್ಟ್ರೋಕ್ ಆಗುತ್ತೆ, ಇನ್ನೊಂದು ಕತ್ತಲ್ಲಿರುವಂಥ ರಕ್ತನಾಳ ಬ್ಲಾಕ್ ಆದ್ರೂ ಸ್ಟ್ರೋಕ್ ಆಗುತ್ತೆ. ಈಗ ನಾವು ವ್ಯಾಸ್ಕ್ಯುಲರ್ ಸರ್ಜನ್ಸ್ ಆಗಿ ಮೇಯ್ನ್ ಆಗಿ ಕತ್ತಿನಲ್ಲಿರುವಂಥ ರಕ್ತನಾಳಗಳ ಬಗ್ಗೆ ವಿಚಾರ ಮಾಡ್ತೀವಿ. ಏನಂತಂದ್ರೆ ಅದನ್ನ ಕೆರೋಟಿಡ್ ಆರ್ಟರೀಸ್ ಅಂತ ಹೇಳ್ತೀವಿ. ಈಗ ಏನಂದ್ರೆ ಹಾರ್ಟಿಂದ ರಕ್ತನಾಳ ಬ್ರೈನ್ಗೆ ಹೋಗ್ಬೇಕಾಗಿರುವಂಥ ರಕ್ತನಾಳನ ಕೆರೋಟಿಡ್ ಆರ್ಟರಿ ಅಂತ ಹೇಳ್ತೀವಿ. ಸೊ ಹಾರ್ಟಿಂದ ಬರೋವಂಥ ರಕ್ತ ಯಾವಾಗಲೂ ಬ್ಲಡ್ಗೆ ಇಮ್ಮಿಡಿಯೇಟಾಗಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ಈಗ ಕಾಲು ಕೈಗೆ ಒಂದು 1 hour 2 hour ಬ್ಲಡ್ ಸಪ್ಲೈ ಇಲ್ಲ ಅಂತಂದ್ರೂ ಅದು ಕಾಲು ಕೈ ತಡ್ಕೊಳುತ್ತೆ. ಬಟ್ ಬ್ರೈನು ಮೋರ್ ದೆನ್ 30-40 seconds ತಡ್ಕೊಳೋ ಅಷ್ಟಕ್ಕೆ ಅದು ಬ್ರೈನ್ ಡೆಡ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನಂತಂದರೆ ರಕ್ತನಾಳಗಳು, ಕತ್ತಲ್ಲಿರುವಂಥ ರಕ್ತನಾಳ ಬ್ರೈನ್ಗೆ ಹೋಗುವಂಥ ರಕ್ತನಾಳಗಳು 20 to 30% ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಮಗೆ ಸಿಮ್ಟಮ್ಸ್ ಬರೋವಂಥ ಚಾನ್ಸಸ್ ಇರಬಹುದು. ಕೆಲವು ಸತಿ 50 to 60% ಆದಮೇಲೆ ಸಿಮ್ಟಮ್ಸ್ ಬರೋದು, ಕೆಲವ್ರಿಗೆ 90-95% ಬ್ಲಾಕ್ ಆದ್ರೂ ಸಿಮ್ಟಮ್ಸ್ ಇಲ್ದಿರ ಇರ್ಬೋದು. ಸೊ ಯಾವಾಗ ಪೇಷಂಟ್ಸ್ ಅಂದರೆ ಲೈಕ್ ಒಂದು 50-60 ವಯಸ್ಕರ ಇರೋರ್ಗೆ ಕತ್ತನ್ನು ಆವಾಗ ಸ್ಕ್ಯಾನ್ ಮಾಡಿಸ್ಕೊತಾ ಇರಬೇಕು. ಅದರಲ್ಲಿ ಕೆರೋಟಿಡ್ ಆರ್ಟರಿ ಏನಾದರೂ ಬ್ಲಾಕ್ ಇದೆ ಅಂದಾಗ ಸೊ ಇಮಿಡಿಯೇಟಾಗಿ ಸ್ಕ್ಯಾನ್ ಇದು ಒಂದು ವ್ಯಾಸ್ಕ್ಯುಲರ್ ಸರ್ಜನ್ನ ಮೀಟ್ ಆಗಿ ಅದರಿಂದ ಏನಾದ್ರು ಟ್ರೀಟ್ಮೆಂಟ್ ತೊಗೋಬೇಕಾ, ಟ್ರೀಟ್ಮೆಂಟ್ ತೊಗೊಂಡ್ರೆ ಜಸ್ಟ್ ಮೆಡಿಸಿನಿಂದ ಸಾಕಾ, ಇಲ್ಲ ಸರ್ಜರೀಸ್ ಬೇಕಾಗುತ್ತಾ, ಓಪನ್ ಸರ್ಜರಿ ಬೇಕಾ, ಸ್ಟೆಂಟಿಂಗ್ ಬೇಕಾ, ಅದು ವ್ಯಾಸ್ಕ್ಯುಲರ್ ಸರ್ಜನ್ ಡಿಸೈಡ್ ಮಾಡ್ತಾರೆ. ಬಟ್ ನಮಗೆ ಆವಾಗಲೇ ಹೇಳ್ದಂಗೆ ಹಾರ್ಟ್ಗೆ ಹೆಂಗೆ ನಮಗೆ ಟೈಮ್ ಜಾಸ್ತಿ ಇರಲ್ವೋ ಬ್ರೈನ್ಗೂ ಅಷ್ಟು ಟೈಮ್ ಇರಲ್ಲ. ಸೊ ಇಮ್ಮಿಡಿಯೇಟಾಗಿ ಆ ಥರ ಸಿಮ್ಟಮ್ಸ್ ಏನೇ ಬಂದಾಗ ಕಣ್ಣು ತಿರುಗ್ತಾ ಇದೆ, ಸಡನ್ನಾಗಿ ನನಗೆ ಬ್ಲ್ಯಾಕ್ಔಟ್ ಆಯಿತು ಅಂತೆಲ್ಲ ಕೆಲವರು ಹೇಳ್ತಿರ್ತಾರಲ್ಲ, ಆ ಥರ ಸಿಮ್ಟಮ್ಸ್ ಇದ್ದಾಗ ಅರ್ಜೆಂಟಾಗಿ ವ್ಯಾಸ್ಕ್ಯುಲರ್ ಸರ್ಜನ್ನ ಮೀಟ್ ಆಗೋದು ಒಳ್ಳೆಯದು. ಓಕೆ ಡಾಕ್ಟರ್, ರಕ್ತನಾಳದ ಮತ್ತು ಸರ್ಜರಿಯ ಬಗ್ಗೆ, ರಕ್ತನಾಳದ ಸರ್ಜರಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಹಳಷ್ಟು ಜನರಲ್ಲಿರೋದು ಟ್ರೀಟ್ಮೆಂಟ್ ಹೇಗಿರುತ್ತೆ, ಜೊತೆಗೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಆ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ.